ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅದ್ವಿತ್ ಯೂಟ್ಯೂಬ್ ಚಾನಲ್. ವರಮಹಾಲಕ್ಷ್ಮಿ ಹಬ್ಬದ ಪಾರ್ಟ್ 2 ವಿಡಿಯೋ ಇದು. ಸೊ ವೆಜಿಟೇಬಲ್ ಶಾಪಿಂಗ್ ಎಲ್ಲ ನೋಡಿದರೆ ಇವತ್ತು ಮನೇಲಿ ಹೇಗೆ ಡೆಕೋರ್ಗೆ ಪ್ರಿಪ್ರೇಷನ್ ಮಾಡ್ತೀನಿ ಅನ್ನೋದು ವಿಡಿಯೋ ತೋರಿಸ್ತೀನಿ. ಸೊ ನಿಮಗೆ ಹೇಳ್ದಂಗೆ ಪೈನಾಪಲ್ಲು ಮತ್ತು ಹೂವೊಂದು ಸಿಕ್ಕಿಲ್ಲ ನನಗೆ. ಸೊ ಇವಾಗ ಅದ್ವಿತ್ನ ಸ್ಕೂಲಿಗೆ ಡ್ರಾಪ್ ಮಾಡಿಬಿಟ್ಟು ಫ್ಲವರ್ ಶಾಪಿಗೆ ಹೋಗ್ತಾ ಇದ್ದೀನಿ. ಸೊ ವರ್ಕ್ ಕ್ರಾಸ್ ಮಾಡಬೇಕು. ಫ್ಲವರ್ ಶಾಪಲ್ಲಿ ನಿಮಗೆ ತೋರಿಸ್ತೀನಿ ಯಾವ ಫ್ಲವರ್ ತೊಗೊತೀನಿ, ಯಾವ ಹೂ ತೊಗೊತೀನಿ ಅಂತ ಹೇಳ್ಬಿಟ್ಟು. ಇವತ್ತು ವರ್ಕ್ ಹೋಗ್ತಾ ಇಲ್ಲ, ನಾನು ಆಫ್ ತೊಗೊಂಡಿದ್ದೀನಿ ನನ್ನ ಜಾಬಿಂದ. ಆದ್ಯನ ಡೇಕರಿಗೆ ಕಳಿಸಿದ್ದೀನಿ. ಸೊ ಆದ್ಯ ಮನೇಲಿ ಇಟ್ಕೊಂಡು ನಾನು ಆಫ್ ತೊಗೊಂಡ್ರು ಏನು ಯೂಸ್ ಇಲ್ಲ. ಸೊ ಆದ್ಯನ ಮನೆಗೆ ಕಳಿಸ್ಬಿಟ್ಟು ಆದ್ಯನ ಡೇಕರಿಗೆ ಕಳಿಸ್ಬಿಟ್ಟು ವರ್ಕ್ ಮಾಡೋಣ, ಮನೇಲಿ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ ಅಂತ. ಗೋಲ್ಡನ್ ಚಾಯ್ಸ್ ಫ್ರೆಶ್ ಮಾರ್ಕೆಟಿಗೆ ಬಂದೆ. ಶಾಪ್ ಇದು ಫ್ರೂಟ್ಸ್ ವೆಜಿಟೇಬಲ್ ಶಾಪು. ಸೊ ಗಿಡಗಳು ಇಟ್ಟಿದ್ದಾರೆ. ನೋಡಿ ಮೆಣಸಿನ್ಕಾಯಿ ಗಿಡ ನೋಡಿ ಹೆಂಗಿದೆ, ತೋರಿಸ್ತೀನಿ ತಡೀರಿ. ಹೇಳಿ, ಫ್ರೆಶ್ ಮೆಣಸಿನ್ಕಾಯಿಗೆ ನಿಂತ್ಬಿಟ್ಟಿದ್ದಾನೆ ನೀಟಿಗೆ. ತುಂಬ ಥರ ಫ್ಲವರ್ಸ್ ಇದೆ. ನನಗೆ ಈ ಫ್ಲವರ್ ಬೇಕು. ತಗೊತೀನಿ, ಜಾಸ್ತಿ ಇದೆ ಎಲ್ಲದು ಕಂಪೇರ್ ಮಾಡಿದ್ರೆ. ಯಾವ್ಯಾವ ಥರ ಇದೆ ನೋಡಿ. ಇದು ಬರೀ ಗಿಡಕ್ಕೆ $10 ಇರುತ್ತೆ. ಈ ಥರ ಕೊಡ್ತಾರೆ ಬುಕ್ಕೆಗಳು, ಚೆನ್ನಾಗಿದೆ. ಇನ್ನೇನು ಪೈನಾಪಲ್ ಇದೆ. ಪೈನಾಪಲ್ ಜುಟ್ಟಿದೆ ನೋಡಿ, ಇಷ್ಟು ದಪ್ಪದಿದೆ. ಇದು ಬೇಕು ಹೇಳಿದ್ನಲ್ಲ, ಜುಟ್ಟು ತೆಗ್ದಿದ್ದಾರೆ. ಅಲ್ಲಿ ಡಿಸ್ಪ್ಲೇಗೆ ಮಾತ್ರ ಒಂದು ಜುಟ್ಟು ಹಾಕಿ ತಗೊಂಡೆ. ಹೂ ಫ್ರೆಶ್ ಇತ್ತು, ಫೈನಲಿ ಸಿಕ್ತು ಹೂವು. ನೆನ್ನೆ ಇದೇ ಹೂ ನಾನು ನೋಡಿದೆ ಅಲ್ಲಿ ಶಾಪಲ್ಲಿ. ಅದಕ್ಕೆ $17 ಇದೆ ಆಯಿತಾ. ಬತ್ತೋಗಿದೆ ಫುಲ್. ಲಾಸ್ಟ್ ಒಂದು 2 ಬೊಕ್ಕೆ ಇತ್ತು ಅಷ್ಟೇ. ತುಂಬ ಹಳೆ ಹೂವೇ ಅದು. ಇದ್ರ ಥರ ಫ್ರೆಶ್ ಇಲ್ಲ. ಸೊ ಎಷ್ಟು ಗೊತ್ತಾ ಈ ಹೂಗೆ, ನೀವು ಕೇಳಿದ್ರೆ ಶಾಕ್ ಆಗಿಬಿಡ್ತೀರಾ. ಸೊ ಒಂದು ಬೊಕ್ಕೆ ಇದೆ, ಹಾರ್ಡ್ಲಿ ಅಂದರೆ ಒಂದು 20ರಿಂದ 25 ಹೂವು ಇರ್ಬೋದು ಅಷ್ಟೇ ಇದೆ ಈ ಬೊಕ್ಕೆಲಿ. ಅದಕ್ಕೇ $900 ಈ ಬೊಕ್ಕೆಗೆ. ಇದನ್ನು ನಾನು ಕಟ್ ಮಾಡಿಕೊಂಡು ಈಗ ಪೂಜೆಗೆ ಹೂವನ್ನ ಮುಡಿಸ್ಕೊತೀನಿ. ಕಟ್ ಮಾಡ್ಕೊಂಡು ಮಾಲೆನಾರು ಮಾಡ್ಕೊಬೋದು, ಆ ಥರ ಮಾಡ್ಕೊಬೋದು. ನಾವು ಸೇವಂತಿಗೆ ಮಾಲೆ ಬರುತ್ತಲ್ಲ, ಆ ಥರ ನಾರು ಮಾಡ್ಕೊಬೋದು, ಅಥವಾ ಹಾಗೆ ಮುಡಿಸ್ಕೊಬೋದು ಒಂದೊಂದೇ ಸಿಂಗಲ್. ಸೊ ಇದು ನೋಡಿ ನಮ್ಮ ಆಸ್ಟ್ರೇಲಿಯಾದಲ್ಲಿ ಹೂವಿನ ಕತೆ. ಹೂ ಸಿಗುತ್ತೆ, ಫ್ರೆಶ್ ಹೂ ಸಿಗುತ್ತೆ. ಈ ಥರ ಬೊಕ್ಕೆಲ್ಲಿ ಇಟ್ಟಿರ್ತಾರೆ. ಅದನ್ನು ನಾವು ಕಟ್ ಮಾಡಿಕೊಂಡು ನಾವು ಮುಡಿಸ್ಕೊಬೇಕು ಹಬ್ಬಗಳಲ್ಲಿ. ಒಂದು ಬೊಕ್ಕೆಗೆ $900. ಸೊ ಮತ್ತು ಇದನ್ನು ಹಾಗೆ ನಾವು ನೀರಲ್ಲಿ ಹಾಕಿಟ್ರೆ ಒಂದು 15 ದಿವಸ ಚೆನ್ನಾಗಿ ಫ್ರೆಶ್ಶಾಗೆ ಇರುತ್ತೆ. ಇದೇ ಥರ ಚೆನ್ನಾಗಿರುತ್ತೆ. ಸೊ ಬನ್ನಿ, ಮನೆಗೆ ಹೋಗಿ ಎಲ್ಲ ಡೆಕೋರ್ಗೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಪೇಪರಲ್ಲಿ ಮಾಡಿದ್ದೆ ಲೋಟಸ್ ಅನ್ಸೋಣ. ಸೊ ಈ ಥರ ಲೋಟಸ್ನ ನಾನು ಪೇಪರಲ್ಲಿ ಕ್ರಾಫ್ಟ್ ವರ್ಕ್ ಮಾಡ್ಕೊಂಡಿದ್ದೆ. ಸೊ ಇದನ್ನು ಇದ್ರ ಮೇಲೆ ಹಾಕ್ತೀನಿ. ಸೊ ಗಣಪತಿ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ವರಮಹಾಲಕ್ಷ್ಮಿಗೆ ಹೇಗೆ ಇದನ್ನು ಟರ್ನ್ ಔಟ್ ಮಾಡೋದು ಡೆಕೋರನ್ನ ಅಂತ ಹೇಳ್ಬಿಟ್ಟು. ಸೊ ಈ ಲೋಟಸ್ ಹಾಕಿದ್ಮೇಲೆ ಡೆಕೋರೇಷನ್ ಎಷ್ಟು ಎನ್ಹಾನ್ಸ್ ಆಯಿತು ನೋಡಿ, ಎಷ್ಟು ಚೆನ್ನಾಗಾಯಿತು ನೋಡಿ. ಸೊ ನಾವು ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಥೀಮಿಗೆ ಮ್ಯಾಚ್ ಮಾಡಿದ್ವಿ ಅಲ್ವಾ. ಸೊ ಈ ಥರ ಇರೋ ರಿಸೋರ್ಸನ್ನ ನಾವು ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ವೀಡಿಯೋದಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದೆ. ಬ್ಯಾಕ್ ಡ್ರಾಪ್ ನಾನು ಮೀಶೋಯಿಂದ ಇಂಡಿಯಾದಿಂದ ತಂದಿದ್ದೆ ಆಯಿತಾ. ಆಮೇಲೆ ಈ ಲೋಟಸ್ಸು ನಾನು ಪ್ರಿಪೇರ್ ಮಾಡಿಕೊಂಡೆ ಪೇಪರಿಂದ. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಏನಂತೀರಾ? ಚೆನ್ನಾಗಿದೆಯಾ?
ನಿಮಗೆಲ್ಲ ಹೂ ಸಿಗುತ್ತೆ, ಡೆಕೋರೇಷನ್ ಅವ್ರು ಸಿಗ್ತಾರೆ, ಫ್ಲವರ್ ಡೆಕೋರೇಷನ್ ಅವರು ಮಾಡಿಸ್ಕೊತೀರಾ. ನಮಗಿಲ್ಲದೆ ಇರೋದ್ರಿಂದ ಪೇಪರಲ್ಲಿ ಮಾಡಿದ್ದೀವಿ ಲೋಟಸ್ ಎಲ್ಲೂ ಸಿಕ್ಕಲ್ಲ ಇಲ್ಲಿ. ಸೊ ಪೇಪರಲ್ಲಿ ಲೋಟಸ್ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಐಟಮ್ಸ್ ಇದೆ, ನೋಡೋಣ. ಜಾಸ್ತಿ ಹ್ಯಾಂಗ್ ಮಾಡಿದ್ರೆ ಅದು ಬಿದ್ದೋಗ್ಬಿಡುತ್ತೆ, ನಾನು ಹ್ಯಾಂಗ್ ಮಾಡಲ್ಲ. ಇದನ್ನು ಬೇರೆ ಥರ ಏನಾದ್ರು ಫಿಕ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಯೂಸ್ ಮಾಡ್ಕೋತೀನಿ ಇರೋ ರಿಸೋರ್ಸಸ್ನ. ಸೊ ಇದಾಗಿತ್ತು ನಮ್ಮ ಡೆಕೋರೇಷನ್. ನೆಕ್ಸ್ಟು ಸೀರೆ ಉಡ್ಸೋ ತೋರಿಸ್ತೀನಿ, ನೋಡ್ತಾ ಇರಿ. ಓಕೆ, ನಾನು ಹೊಸ ಸೀರೆ ತಂದಿದ್ದೆ ಇಂಡಿಯಾದಿಂದ. ನೋಡಿ ಈ ಥರ ಇದೆ, ಒಂಥರ ಕ್ರೇಪ್ ಸಿಲ್ಕ್ ಚೆನ್ನಾಗಿದೆ. ಚೆಕ್ಸು ಬಾರ್ಡರು, ಕಾಂಟ್ರಾಸ್ಟ್ ಬಾರ್ಡರು ಚೆನ್ನಾಗಿದೆ ಇದು. ಸೊ ಇದನ್ನು ಉಡಿಸ್ತೀನಿ. ಇದು ಸ್ವಲ್ಪ ಸಾಫ್ಟ್ ಇರೋದ್ರಿಂದ ಈಸಿ ಆಗುತ್ತೆ ಅಂದ್ಕೊತೀನಿ ಉಡ್ಸೋಕ್ಕೆ. ನೀವೆಲ್ಲ ಎಷ್ಟು ಸಾವಿರದ ಸೀರೆ ತೊಗೊಂಡಿದ್ದೀರಾ ಅಂತ ಕಮೆಂಟ್ ಮಾಡಿ ಆಯಿತಾ. ಇಂಡಿಯಾದಲ್ಲಿದ್ದೀರಾ ಸ್ವಲ್ಪ ಕಾಸ್ಟ್ಲಿ ಸೀರೆನೇ ತೊಗೊತಾ ಇದ್ದೆ. ಇಲ್ಲಿ ಆಮೇಲೆ ಇದೆರಡು ಬೆಳ್ಳಿ ದೀಪ ತೊಗೊಂಡಿದ್ದೀನಿ ಹೊಸದು ಹಬ್ಬಕ್ಕೆ. ನಾನು ನಮ್ಮ ಅತ್ತೆ ಹೋಗ್ಬಿಟ್ಟು ಹಾಸನಲ್ಲಿ ತೊಗೊಂಡಿದ್ದು, ವಾಸವಿ ಜ್ಯುವೆಲರ್ಸಲ್ಲಿ. ಇಬ್ಬರದ್ದು ಶೇರು, ನಂದು ನಮ್ಮ ಅತ್ತೆದು ಶೇರು ದೀಪಕ್ಕೆ. ಯಾರು ತೊಗೊಂಡ್ರು ಒಂದೇ ಮನೆ ಅಲ್ವಾ. ಚೆನ್ನಾಗಿದೆ ಡಿಸೈನು. ಸೊ ಆಸ್ಟ್ರೇಲಿಯಾಗೆ ತೊಗೊಂಡ್ಬರ್ಬೇಕಿತ್ತು, ಅದಕ್ಕೆ ಒಂದು ಸ್ವಲ್ಪ ಈ ಸೈಜ್ ಬೇಕು ಅಂತ ತೊಗೊಂಡೆ. ವರ್ಷ ಏನಾದ್ರು ಒಂದು ತೊಗೊತಾನೆ ಇರ್ತೀವಿ. ಈ ಸಲ ದೀಪ ತೊಗೊಂಡ್ವಿ. ಹೋದ ಸಲ ಹೊಸದು ಮುಖಾಡ ತೊಗೊಂಡ್ವಿ, ಆ್ಯಂಟಿಕ್ದು ದೇವರಿಗೆ. ಮತ್ತು ಗೋಲ್ಡು ನೆಕ್ಲೆಸ್ ಹಾರ ತೊಗೊಂಡಿದ್ದೆ. ಇಷ್ಟ ಆಯಿತಾ ನಮ್ಮ ಸೀರೆ? ಸೊ ದೇವ್ರಿಗೆ ಹುಡಿಸ್ತೀನಿ, ಹುಡ್ಸಿದ್ಮೇಲೆ ನೋಡೋಣ ಹೆಂಗೆ ಬರುತ್ತೆ, ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, ಅದೆಲ್ಲ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಫೈನಲ್ ಔಟ್ಪುಟ್ ತೋರಿಸ್ತೀನಿ, ಹೆಂಗೆ ಡೆಕೋರ್ ಆಯಿತು, ಹೆಂಗೆ ದೇವ್ರದ್ದು ಡೆಕೋರೇಷನ್ ಬಂತು, ಹೆಂಗೆ ಸೀರೆ ಉಡಿಸ್ತಾ ಇರ್ತೀನಿ. ಫೈನಲ್ ಎಲ್ಲ ಕೆಲಸ ಆಯಿತು, ಪೂಜೆದು ಎಲ್ಲ ದೇವ್ರ ಸಾಮಾನು ಬೆಳಗ್ಗೆ ಸ್ವಲ್ಪ ಬತ್ತಿ ಎಲ್ಲ ಹಾಕಿ ಇಡೋಣ. ಬೆಳಗ್ಗೆ ಎದ್ದ ತಕ್ಷಣ ಬೆಳಗ್ಗೆ 5 ಗಂಟೆಗೆ ದೀಪ ಹಚ್ಬೇಕು. ಎಲ್ಲ ರೆಡಿ ಮಾಡ್ತೀನಿ. ಹೋಳಿಗೆ ಬೆಳಗ್ಗೆ ಮಾಡ್ತೀನಿ, ಕಾಯಿಗೆ ಸ್ವಲ್ಪ ಅರಿಶಿನ ಹಾಕಬೇಕು. ಫುಲ್ಲು ಅರಿಶಿನ ಹಾಕಿ ಕುಂಕುಮ ಎಲ್ಲ ಇಟ್ಟು, ದೇವ್ರ ಮನೇಲಿ ಎಲ್ಲ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿರ್ತೀನಿ. ಈ ಹೂ ನೋಡಿ ನಮ್ಮ ಗಾರ್ಡನಲ್ಲೇ ಬಿಟ್ಟಿದ್ದು, ಚೆನ್ನಾಗಿದೆಲ್ಲ. ಈ ಹೂವಿನ ಮರದಲ್ಲಿ ಒಂದು ಎಲೆನೂ ಇರಲ್ಲ, ಕಡ್ಡಿಲಿ ಬಿಡೋದು, ಬರೀ ಕಡ್ಡಿ. ಇದು ಹುಡ್ಕೊಂಡು ಹೋಗಿದ್ದೆ, ಅರ್ಶಿನದ ಕೊನೆ ಸಿಕ್ತು. ಫೈನಲಿ ಅರ್ಶಿನದ ಕೊನೆ ದೇವರಿಗೆ ಕಂಕಣ ಕಟ್ಟಕ್ಕೆ ಅರ್ಶಿನದ ಕೊನೆ ಬೇಕಿತ್ತು. ವಿಳ್ಯದೆಲೆ ಸಿಗಲೇ ಇಲ್ಲ. ಅವ್ರು ಹೇಳಿದ್ರು 1 ಅವರ್ ಬಿಟ್ಟು ನಮ್ಗೆ ಕಾಲ್ ಮಾಡಿ ಬರಬೇಕು, ಅದು ವಿಳ್ಯದೆಲೆ ಎಲ್ಲರೂ ಕೇಳ್ತಾ ಇದ್ದಾರೆ. ಬಂದಿದ್ರೆ ನಾನು ಕಾಲ್ ಮಾಡ್ತೀನಿ ಅಂದರು. ಇನ್ನೂ ಕಾಲ್ ಬಂದಿಲ್ಲ, ಗೊತ್ತಿಲ್ಲ. ಮೋಸ್ಟ್ಲಿ ಸಿಕ್ಕಲ್ಲ ವಿಳ್ಯದೆಲೆ, ಇದೊಂದೇ ಸಿಗಲಿಲ್ಲ, ಇನ್ನೆಲ್ಲ ಹೆಂಗೋ ಸಿಕ್ತು. ಬಾ ನಿಮಗೊಂದು ಟ್ರಿಕ್ ಹೇಳ್ತೀನಿ. ಏನು ಗೊತ್ತಾ, ಹಿಂಗೆ ಈ ಥರ ಎಲ್ಲ ಅರಿಶಿನ ಕಾಯಿಗೆ ಹಚ್ಚಿದ್ಮೇಲೆ ಯಾವ ಥರ ಕುಂಕುಮ ಇಡೋದು ಅಂತ ನೋಡಿ. ಈ ಥರ ತಿಲಕ ಮಾಡ್ಕೊಂಡು ಕಾಣಿಸ್ತಿದ್ಯಾ, ಪೇಪರಲ್ಲಿ ಡ್ರಾ ಮಾಡ್ಕೊಂಡು ಫೋಲ್ಡ್ ಮಾಡ್ಕೊಂಡು ಪೆನ್ನಲ್ಲಿ ಡ್ರಾ ಮಾಡ್ಕೊಂಡು ಕಟ್ ಮಾಡಿಬಿಟ್ಟು ಆಮೇಲೆ ಅದನ್ನು ಕಾಯಿ ಮೇಲೆ ಹಿಂಗೆ ಇಟ್ಬಿಟ್ಟು ಆ ಗ್ಯಾಪ್ ಇದೆಯಲ್ಲ ಆ ಹೋಲ್ಗೆ ಕುಂಕುಮ ಇಟ್ಟರೆ ನೀಟಾಗಿ ಎಷ್ಟು ಚೆನ್ನಾಗಿ ತಿಲಕ ಬರುತ್ತೆ ಗೊತ್ತಾ. ಕೈಯಲ್ಲಿ ಇಡೋಕೆ ಹೋದರೆ ಅದು ಸರಿ ಬರೋಲ್ಲ. ಸೊ ಈ ಥರ ಮಾಡ್ಕೊಂಡಿಡಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಬಂತು ತಿಲಕ. ಸೊ ಈ ಥರ ಇಡ್ಬೋದು. ಸಿಂಪಲ್ ಟ್ರಿಕ್ಕು, ಪೇಪರ್ ಯೂಸ್ ಮಾಡ್ಕೊಂಡು ಹಸ್ಕೆ ಹಚ್ಚಿ ಬರ್ಕೊಂಡು ಕಟ್ ಮಾಡಿ ಅದಕ್ಕೆ ಕುಂಕುಮ ಇಟ್ಬಿಟ್ರೆ ಆಯಿತು. ಸೊ ಯಾವ ಇದು ಶೇಕ್ ಆಗ್ದಂಗೆ ನೀಟಾಗಿ ಪ್ರಿಂಟ್ ಬರುತ್ತೆ. ನಿದ್ದೆ ಬಂದಿದೆ ಪಾಪಗೆ, ಬಿಡ್ತಾಯಿಲ್ಲ, ಕೈಯೇ ಬಿಡ್ತಾಯಿಲ್ಲ ಡೇಕ್ರಿಂದ ಬಂದಮೇಲೆ. ಮಧ್ಯ ಇನ್ನು ಸ್ನಾನ ಆಗ್ಬೇಕು ನಿಂದು, ನಂದಿನ್ನೂ ಅಡುಗೆನೂ ಆಗ್ತಾಯಿಲ್ಲ, ಇನ್ನೂ ಮುಂದೆನೇ ಹೋಗ್ತಾಯಿಲ್ಲ ಕೆಲಸ. ಬೆಳಗ್ಗೆ ಬೇಗ ಅಂತ ಡೆಕೋರ್ ಮಾಡಿದ್ದಷ್ಟೇ,
ಪಟ್ಟಂತ ಆಗೋಯ್ತದು. ಅದು ಬಿಟ್ಟು ಬೇರೆ ಸಣ್ಣ ಪುಟ್ಟ ಕೆಲಸಗಳು ಮುಗಿತಾನೇ ಇಲ್ಲ. ಒಂದೊಂದೇ ಬರ್ತಾನೇ ಇದೆ. ಅದು ಇದು ಅಂದ್ಕೊಂಡು ಏನು ದೊಡ್ಡ ಕಷ್ಟ ಕೆಲಸ ಅಲ್ಲ ಅದು, ಬಟ್ ಟೈಮ್ ತಗೊಂತಾ ಇದೆ ಅದು. ಅದೇ ಕುಡಿದ್ಬಿಟ್ಟು ಪ್ಯಾಚಿ ಮಾಡಿ, ಇಲ್ಲ ಪಪ್ಪ ಜೊತೆ ಆಟಾಡು. ಅವ್ರ ಅಪ್ಪನ ಹತ್ರ ಹೋಗ್ತಾನೆ ಇಲ್ಲ, ನಮಗೆ ಇಟ್ಕೊಂಡಿದ್ದಾಳೆ. ಇಲ್ಲ ಕಾಲ ಹತ್ರ ಬಂದು ಇಟ್ಕೊತಾಳೆ, ಇಲ್ಲ ಅಳ್ತಾಳೆ. ಅವಳು ಬೆಳಗ್ಗೆಯಿಂದ ಬೇರೆ ಫುಲ್ ಬಿಟ್ಬಿಟ್ಟಿದ್ನಲ್ಲ, ಹಾಗಾಗಿ ಹಬ್ಬದ ದಿನ ಬಂದೇ ಬಿಡ್ತು. ಸೊ ಹಬ್ಬದ ದಿನ ಬೆಳಗ್ಗೆ ಬೇಗ ಎದ್ದು ಎಲ್ಲ ಆ ನೈವೇದ್ಯಗಳನ್ನೆಲ್ಲ ಇಟ್ಬಿಟ್ಟು ದೀಪ ಹಚ್ಚಿ ಪೂಜೆ ಮಾಡಿದೆ. ಹೋಳಿಗೆ ಆಮೇಲೆ ಮತ್ತೆ ನೈವೇದ್ಯ ಮಾಡ್ತೀನಿ. ಸೊ ಇದಾಗಿತ್ತು ನಮ್ಮನೆ ವರಮಹಾಲಕ್ಷ್ಮಿ. ಸೊ ಅಂದ್ಕೊಂಡಿದ್ಕಿಂತ ಆ್ಯಕ್ಚುಲಿ ಚೆನ್ನಾಗಿ ಬಂತು. ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇಷ್ಟು ಚೆನ್ನಾಗಿ ಮಗು ಇಟ್ಕೊಂಡೆಲ್ಲ ಮಾಡೋಕ್ಕಾಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಬಟ್ ಚೆನ್ನಾಗಾಯಿತು, ಖುಷಿ ಆಯಿತು. ಅದೇ ಮೇನ್ ಬೇಕಾಗಿದ್ದು. ಸೊ ಅದ್ವಿತ್ ಸ್ಕೂಲಿಂದ ಬಂದು ಅವನಿಗೂ ಬೇಗ ಸ್ನಾನ ಮಾಡಿಸಿ ಅವನು ರೆಡಿಯಾಗಿ ಪೂಜೆ ಮಾಡ್ದ. ಸೊ ಈ ಥರ ಸಣ್ಣ ಪುಟ್ಟ ಕಲ್ಚರು ನಮ್ಮ ಮಕ್ಕಳಿಗೆ ನಾವು ದೇಶದಿಂದ ಹೊರಗಡೆ ಇದ್ದಾಗ ಹೇಳ್ಕೊಡ್ಲಿಲ್ಲ ಅಂದರೆ ಅದು ಬರೋದೇ ಇಲ್ಲ. ಅವ್ರಿಗೆ ಮನೆಯಿಂದ ಬರಲಿಲ್ಲ ಅಂತಂದರೆ ಹೊರಗಡೆಯಿಂದ ಎಲ್ಲೂ ಹೋಗಿ ಕೋಚಿಂಗ್ ಕೊಟ್ಟು ತಗೊಳ್ಳೋ ಅಂಥದ್ದಲ್ಲ ಇದೆಲ್ಲ. ಸೊ ಅದಕ್ಕೆ ನಾನು ಅದ್ವಿತಿಗೆ ಎಲ್ಲ ಹಬ್ಬನೂ ಮಾಡ್ತೀನಿ. ಅದ್ವಿತ್ ಮತ್ತು ಮಕ್ಕಳಿಗೆ ಗೊತ್ತಾಗಲಿ ಅಂತಲೇ ಮಾಡ್ತೀನಿ, ನಾನು ಮಕ್ಕಳು ಕಲೀಲಿ ಅಂತ. ಸೊ ಹಬ್ಬಕ್ಕೆ ಏನೆಲ್ಲ ಅಡುಗೆ ಮಾಡಿದೆ ನೋಡಿ. ಚಕ್ಲಿ, ಒಬ್ಬಟ್ಟು ಮಾತ್ರ ಎಕ್ಸ್ಟ್ರಾಡಿನರಿ ಚೆನ್ನಾಗಿ ಬಂತು. ಹುಸ್ಲಿ, ರೈಸ್, ದಾಲ್ ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಲಕ್ಷ್ಮಿಗೆ ಪ್ರಿಯವಾದದ್ದು ಪುಳಿಯೋಗರೆ ಮಾಡಿದ್ದೆ, ಕೋಸಂಬರಿ ಮಾಡಿದ್ದೆ. ಸೊ ಇದಕ್ಕಿಂತ ಇನ್ನೇನು ಬೇಕು ಹೇಳಿ ಹಬ್ಬಕ್ಕೆ ವಿಶೇಷ ತುಂಬಕ್ಕೆ? ಊಟನೇ ಮೇಯ್ನ್ ಅಲ್ಲ. ಸೊ ಊಟ ಭರ್ಜರಿಯಾಗಿತ್ತು. ಸೊ ಊಟ ಆದಮೇಲೆ ಯಾರ್ಗಾರು ಬಡಿಸ್ಲೇಬೇಕಲ್ಲ ನಾನು. ಇನ್ಯಾರಿದ್ದಾರೆ ನಮ್ಮಲ್ಲಿ ಸ್ಪೆಷಲ್ ಗೆಸ್ಟು? ಪತಿದೇವಂಗೆ ಊಟ ಬಡಿಸಿ ಅವ್ರು ತಿನ್ನೋದು ನೋಡಿ ಖುಷಿ ಪಡೋದು ಅಷ್ಟೇ. ಸೊ ನೀವೆಲ್ಲ ಹೇಗೆ ಮಾಡಿದ್ರಿ ನಿಮ್ಮನೆ ವರಮಹಾಲಕ್ಷ್ಮಿ? ನೀವೆಲ್ಲ ಏನೇನು ಥರ ಅಡುಗೆ ಮಾಡಿ ಏನೇನು ಥರ ತಿಂದ್ರಿ ಕಮೆಂಟ್ ಮಾಡಿ ಹೇಳಿ ಆಯಿತಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದಾಗಿತ್ತು ವರಮಹಾಲಕ್ಷ್ಮಿಯ ಪಾರ್ಟ್ 2 ವಿಡಿಯೋ. ಕೀಪ್ ವಾಚಿಂಗ್ ಆ್ಯಂಡ್ ಸಪೋರ್ಟಿಂಗ್ ಅಸ್. ನೋಡ್ತಾ ಇರಿ, ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ಡೈಲಿ ವ್ಲಾಗ್ಸು, ಕಿಡ್ಸ್ ವ್ಲಾಗ್ಸು, ಲರ್ನಿಂಗ್ ವ್ಲಾಗ್ಸು, ಮತ್ತು ಹೊರಗಡೆ ಏನೇನು ಯಾವ್ಯಾವ ಥರ ಇದೆ ಇಲ್ಲಿ ಅಂತ ಎಲ್ಲ ಥರದ ವ್ಲಾಗ್ಸ್ನು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಅಗೇನ್.